ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ನಾಳೆ ವಿಜಯೇಂದ್ರ ಅವರು ಮಂಜುನಾಥನ ದರ್ಶನವನ್ನ ಪಡೆಯಲಿದ್ದಾರೆ. ಆನೆ ಪ್ರಮಾಣದ ನಡುವೆ ಮಂಜುನಾಥೇಶ್ವರನ ದರ್ಶನವನ್ನ ಪಡೆಯೋದಕ್ಕೆ BY ವಿಜಯೇಂದ್ರ ಅವರು ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 7 ಗಂಟೆಗೆ BY ವಿಜಯೇಂದ್ರ ಅವರು ಮಂಜುನಾಥನ ದರ್ಶನವನ್ನ ಪಡೆಯುವಂಥದ್ದು. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಬೇಕು ಅಂತ ಹೇಳಿ ಬಿಜೆಪಿಯಿಂದ ನಿರ್ಧರಿಸಲಾಗಿತ್ತು. ಇಲ್ಲಿ ಕ್ರಾಸ್ ವೋಟ್ ಮಾಡಿದವರಿಂದ ಆಣೆ ಪ್ರಮಾಣವನ್ನ ಮಾಡಿಸಿಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಲಾಗಿತ್ತು. ಆದ್ರೆ ಇದೀಗ ತಾವೊಬ್ಬರೇ ದರ್ಶನವನ್ನ ಪಡೆಯೋದಕ್ಕೆ, ದೇವರ ಮೊರೆ ಹೋಗೋದಕ್ಕೆ BY ವಿಜಯೇಂದ್ರ ಅವರು ನಾಳೆ ಧರ್ಮಸ್ಥಳಕ್ಕೆ ಹೋಗ್ತಾ ಇರುವಂತದ್ದು. ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋದಕ್ಕೆ BY ವಿಜಯೇಂದ್ರ ಅವರು ಧರ್ಮಸ್ಥಳಕ್ಕೆ ತೆರಳುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಬಿಜೆಪಿಯಲ್ಲಿ ಕ್ರಾಸ್ ವೋಟಿಂಗ್ ನ ಚರ್ಚೆಯನ್ನು ಜೋರಾಗಿತ್ತು. ಇದರ ನಡುವೆ ಬಿಜೆಪಿ ಒಂದು ಕ್ರಮಕ್ಕೆ ಕೈಗೊಳ್ತಾ ಇದ್ದಂಥದ್ದು. ಇದಕ್ಕೆ ನಿರ್ಧಾರ ಕೂಡ ಆಗಿತ್ತು. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆಯೊಂದನ್ನ ನಡೆಸಬೇಕು. ಅಲ್ಲಿ ದೇವರ ಮೇಲೆ ಆಣೆ ಪ್ರಮಾಣವನ್ನ ಮಾಡಿಸಬೇಕು. ಶಾಸಕರ ಬಳಿ ಯಾರೆಲ್ಲ ಆಣೆ ಪ್ರಮಾಣವನ್ನ ಮಾಡಿ ನಿಜ ಒಪ್ಪಿಕೊಳ್ತಾರೋ ಅದರ ಆಧಾರದ ಮೇಲೆ ಕ್ರಾಸ್ ವೋಟಿಂಗ್ ವಿಚಾರವನ್ನ ನಿರ್ಧರಿಸಬೇಕು ಅಂತ ಹೇಳಿ ಬಿಜೆಪಿಯಿಂದ ಚರ್ಚಿಸಲಾಗಿತ್ತು, ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು. ಆದ್ರೆ ಈಗ ವಿಜಯೇಂದ್ರ ಒಬ್ಬರೇ ಹೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನವನ್ನ ಪಡೆಯೋದಕ್ಕೆ ಮುಂದಾಗಿರುವಂಥದ್ದು. ಈಗ ತಾವೊಬ್ಬರೇ ದರ್ಶನ ಪಡೆಯೋದಕ್ಕೆ ತೆರಳುತ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಮಂಜುನಾಥನ ದರ್ಶನವನ್ನ ಪಡೆಯಲಿದ್ದಾರೆ. ಹಾಗೆ ಈ ಒಂದು ಕ್ರಾಸ್ ವೋಟಿಂಗ್ ವಿಚಾರವಾಗಿ ಯಾರೆಲ್ಲ ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋದಕ್ಕೆ BY ವಿಜಯೇಂದ್ರ ಅವರು ತೆರಳುತ್ತಾ ಇರುವಂಥದ್ದು. ಈ ಒಂದು ರಾಜಕೀಯ ವಲಯದಲ್ಲಿ ಕ್ರಾಸ್ ವೋಟಿಂಗ್ ವಿಚಾರ, ಅಡ್ಡ ಮತದಾನದ ವಿಚಾರ ಎಷ್ಟು ಚರ್ಚೆಗೆ ಬಂದಿತ್ತು ಅಂತಂದ್ರೆ, ಈಗ ಸದ್ಯ ಬಿಜೆಪಿ ವತಿಯಿಂದ ಒಂದು ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಆ ಸಮಿತಿ ತನ್ನ ಕೆಲಸವನ್ನ ತನ್ನ ಪಾಡಿಗೆ ಮಾಡ್ತಾ ಇದೆ. ಈಗ ಇಂದು ಇದು ಒಂದು ವರದಿಯನ್ನ ಕೂಡ ಸಲ್ಲಿಕೆ ಮಾಡೋದಕ್ಕೆ ತಯಾರಿಗಳನ್ನು ನಡೆಸಿಕೊಳ್ಳಲಾಗಿದೆ. ಹಾಗಾಗಿ ಅದನ್ನ ಸಂಪೂರ್ಣವಾಗಿ ಸಮಿತಿಗೆ ಬಿಡ್ತಾರಾ ಅಥವಾ ಮುಂದಿನ ಕ್ರಮಗಳೇನು ಬಿಜೆಪಿದು ಅನ್ನೋದನ್ನ ಕಾದು ನೋಡಬೇಕಿದೆ. ಅದರ ನಡುವೆ ಈ ಒಂದು ಆಣೆ ಪ್ರಮಾಣದ ಯೋಚನೆಯನ್ನು ಮಾಡಲಾಗಿತ್ತು. ಅದನ್ನ ಬಿಟ್ಟು ಈಗ BY ವಿಜಯೇಂದ್ರ ಅವರು ಒಬ್ಬರೇ ಹೋಗಿ ದೇವರ ದರ್ಶನವನ್ನ ಪಡೀತಾ ಇರುವಂತದ್ದು. ಎಲ್ಲರನ್ನೂ ಕೂಡ ಧರ್ಮಸ್ಥಳಕ್ಕೆ ಕರೆಸಿ ಧರ್ಮಸ್ಥಳದಲ್ಲೇ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಬೇಕು ಅಂತ ಹೇಳಿ ಬಿಜೆಪಿಯಿಂದ ಆಲೋಚನೆಯನ್ನ ನಡೆಸಲಾಗಿತ್ತು. ಆದ್ರೆ ಈಗ ಒಬ್ಬರೇ ಹೋಗ್ತಾ ಇರೋದಕ್ಕೆ ಇಲ್ಲಿ ಮತ್ತಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಈ ಒಂದು ಯೋಚನೆಯನ್ನ ಕೈ ಬಿಟ್ಟಿದ್ದಾರಾ ಅಥವಾ ಮುಂದಿನ ದಿನಗಳಲ್ಲಿ ಒಂದು ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತಾ? ಈ ಎಲ್ಲಾ ಪ್ರಶ್ನೆಗಳು ಹಾಗೆ ಉಳಿದುಕೊಳ್ತವೆ. ಹಾಗೆ ನಾಳೆ ದೇವರ ದರ್ಶನವನ್ನ ಪಡೆದು ಯಾರೆಲ್ಲ ತಪ್ಪು ಮಾಡಿದ್ದಾರೋ ಅವರ ವಿರುದ್ಧ ಕ್ರಮ ಆಗಬೇಕು, ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ BY ವಿಜಯೇಂದ್ರ ಅವರು ಪ್ರಾರ್ಥನೆ ಮಾಡೋದಕ್ಕೆ ತೆರಳುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಒಂದು ಕ್ರಾಸ್ ವೋಟ್ ವಿಚಾರ ಏನಿದೆ ಅದು ಪಕ್ಷಕ್ಕೆ ದ್ರೋಹ ಮಾಡುವಂತಹ ಕೆಲಸವನ್ನ ಹಲವು ಶಾಸಕರು ಮಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ಬಿಜೆಪಿ ನಿರ್ಧರಿಸಿರುವಂತದ್ದು. ಬಿಜೆಪಿ ನಾಯಕರು ಹೈಕಮಾಂಡ್ ಸೂಚನೆಯನ್ನು ಮೀರಿ ಕೆಲ ಶಾಸಕರು ಈ ರೀತಿಯಾಗಿ ಕ್ರಾಸ್ ವೋಟ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಒಂದು ಶಾಸಕಾಂಗ ಒಂದು ಸಭೆಯನ್ನ ನಡೆಸಬೇಕು, ಆಣೆ ಪ್ರಮಾಣವನ್ನ ಮಾಡಿಸಬೇಕು ಅಂತ ಹೇಳಿ ನಿರ್ಧರಿಸಲಾಗಿತ್ತು. ಸದ್ಯ ಈಗ ಸತ್ಯಶೋಧನಾ ಸಮಿತಿ ರಚನೆಯಾಗಿದೆ. ಅದರ ಮೂಲಕ ಎಲ್ಲಾ ತನಿಖೆಗಳು ನಡೆಯುತ್ತಿವೆ.